ಫಸ್ಟ್ ಡೇ ಫಸ್ಟ್ ಶೋ ಒಂದೊಳ್ಳೆ ಸಿನಿಮಾ ನೋಡಬೇಕು, ಸೊ ಒಂದೊಳ್ಳೆ ನಿರೀಕ್ಷೆ ಇರುವಂತಹ ಸಿನಿಮಾಗಳನ್ನು ನೋಡಬೇಕು ಅನ್ನುವಂತಹ ಮಾತುಗಳನ್ನು ಸಾಕಷ್ಟು ಸಂದರ್ಭದಲ್ಲಿ ಮಾತನಾಡಿರ್ತೀವಿ. ಬಟ್ ಅದೇ ರೀತಿ ಒಂದು ಫಸ್ಟ್ ಡೇ ಫಸ್ಟ್ ಶೋ ಅನ್ನೋಂಥ ಸಿನಿಮಾದಲ್ಲಿ ನಟಿಸಿ ಅದರಲ್ಲೂ ನಿಜ ಜೀವನದ ಘಟನೆಗೆ ಎಲ್ಲೋ ರೀತಿ ಪೂರಕ ಆಗುತ್ತಾ ಅನ್ನುವಂಥ ರೀತಿಯಲ್ಲಿ ಕೊನೆಯಾಗಿರ್ತಕ್ಕಂತಹ ಶೋಭಿತಾ ಅವರ ವಿಚಾರವಾಗಿ ಮಾತಾಡಲಿಕ್ಕೆ ನಿರ್ದೇಶಕ ಗಿರೀಶ್ ಅವರು ಇದ್ದಾರೆ ನಮ್ಮ ಜೊತೆ. ವಿಶೇಷ ಅಂತಂದರೆ ಈ ಸಿನಿಮಾದಲ್ಲಿ ಯಾಕೆ ಈ ಸಿನಿಮಾದ ಬಗ್ಗೆ ಹೇಳ್ತಾ ಇದೀವಿ ಅಂದರೆ, ಈ ಸಿನಿಮಾದಲ್ಲಿ ಶೋಭಿತಾ ಅವರ ಪಾತ್ರ ಕೂಡ ಅಂಥದ್ದೇ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟಿ ಆಗ್ಬೇಕನ್ನುವಂಥ ಕನಸು ಕಂಡು ಒಬ್ಬ ದುರಂತ ನಾಯಕಿಯ ಕತೆ ಹೇಳುವಂತಹ ಪಾತ್ರ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಸೊ ತುಂಬ ವರ್ಷಗಳ ಜರ್ನಿ ಇದೆ. ಸೊ ಒಂದು 7-8 ವರ್ಷಗಳಿಂದ ಶೋಭಿತಾ ಅವರ ಪರಿಚಯ ಇದ್ದಂತಹ ಗಿರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಹೈದರಾಬಾದ್ನಲ್ಲಿ ಶೋಭಿತಾ ಅವರು ಆತ್ಮಹತ್ಯೆ ಮಾಡಿಕೊಂಡು ಇವತ್ತು ಅವರ ಅಂತ್ಯಕ್ರಿಯೆ ಕೂಡ ಹಾಸನದ ಸಕಲೇಶ್ಪುರದ ಬಳಿ ಆಗಿರುವಂಥದ್ದು. ಗಿರೀಶ್ ಅವರ ಸಹಜವಾಗಿ ಅಂದರೆ ಒಂದಿಷ್ಟು ಸಿನಿಮಾಗಳ ಕತೆಗಳನ್ನು ಕೇಳಿರ್ತೀವಿ, ಬಟ್ ಆ ಪಾತ್ರಗಳು ಎಲ್ಲೋ ನಿಜ ಜೀವನಕ್ಕೂ ಕೂಡ ಪೂರಕ ಆಗುತ್ತಾ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಸಿನಿಮಾದಲ್ಲಿ ದುರಂತ ನಾಯಕಿಯ ಪಾತ್ರ ಮಾಡಿದ್ದಾರೆ ಶೋಭಿತಾ ಅವರು. ಸೊ ಬಟ್ ಅವ್ರಿಗೆ ಕೊನೆಯದಾಗಿ ನೀವು ಈ ಘಟನೆ ಕೇಳಿದಾಗ ಆತ್ಮಹತ್ಯೆ ಅನ್ನುವಂಥದ್ದು ನಿಮ್ಗೆ ಯಾವಾಗ ಗೊತ್ತಾಯಿತು, ಏನು ಅನ್ನಿಸ್ತು ಅನ್ನುವಂಥದ್ದು? ಸರ್ ಅದೇ ಏನಂದರೆ, ಶೋಭಿತಾ ಮೇಡಮ್ ಬಂದು ಎಕ್ಸಾಂಪಲ್, ನಾನೀಗ ಒಬ್ಬ ಫಿಲ್ಮ್ ಮೇಕರ್ ಅಣ್ಣ ನಮ್ಮ ಸಿನಿಮಾದಲ್ಲಿ ಒಬ್ಬರು ಕಲಾವಿದರಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗೆ ಒಂಥರ ನಮ್ಮ ಅಕ್ಕ ತಂಗಿದಿರ್ತಾರೆ. ಅಂದರೆ ಯಾಕೆಂದರೆ ನಾವು ಒಂದು 7-8 ವರ್ಷದಿಂದ ತುಂಬ ಚೆನ್ನಾಗಿ ಹತ್ರದಿಂದ ನೋಡ್ಕೊಂಬಂದಿದ್ವಿ. ಫಂಕ್ಷನ್ಗಳಲ್ಲಿ ಭೇಟಿ ಆಗ್ತಾ ಇದ್ವಿ. ನಮ್ಮ ಟೀಮಲ್ಲಿ ಯಾರ್ದಾದ್ರೂ ಒಂದು ಸಿನಿಮಾ ಲೈಕ್ ಮುಹೂರ್ತ ಆಯಿತು ಅಂದ್ರೂ ಬರೋರು. ಎಕ್ಸಾಂಪಲ್ ಈಗ ನನ್ನ ಸಿನಿಮಾದಲ್ಲೇ ನಂದು 4 ಇದರಲ್ಲಿ ಯಾವುದ್ರಲ್ಲೂ ಮಾಡಿರಲಿಲ್ಲ. ಬಿಗಿನಿಂಗಿಂದನೂ ಅನ್ಕೊತಾ ಇದ್ವಿ, ಅವ್ರಿಗೆ ಸೂಟ್ ಆಗೋ ಥರ ಪಾತ್ರ ಸಿಗ್ತಾ ಇರಲಿಲ್ಲ. ಒಂಥರ ಎದ್ದಾಳು ಅಂತಾರಲ್ಲ, ತುಂಬ ಚೆನ್ನಾಗಿದ್ರು ನೋಡೋಕ್ಕೆ, ಒಂದು ಸ್ವಲ್ಪ ಎದ್ದಾಳು ಅಂತಾರಲ್ವ, ಹಂಗೊಂದು ಸ್ವಲ್ಪ ಆ ಸ್ಟೈಟಲ್ಲೆಲ್ಲ ಇರ್ತೀನಿ ಅನಿಸ್ತಿದ್ರಲ್ಲ. ನಮ್ಮ ಸಿನಿಮಾದಲ್ಲಿ ನಾನು ಮಾಡ್ತಿದ್ದ ಸಿನಿಮಾದಲ್ಲಿ ಯಾವುದ್ರಲ್ಲೂ ಅವಕಾಶ ಆಗಿರಲಿಲ್ಲ ಜೊತೆಲಿ ವರ್ಕ್ ಮಾಡೋಕ್ಕೆ. ಈ ಫಸ್ಟ್ ಡೇ ಫಸ್ಟ್ ಶೋದು ನಿಜವಾಗ್ಲೂ ತುಂಬ ಇಷ್ಟಪಟ್ಟು, ಅಂದರೆ ಇಷ್ಟು ವರ್ಷದ ಜರ್ನಿ ಅಲ್ವಾ. ಎಕ್ಸಾಂಪಲ್ ಈಗ ನಮ್ಮ ಟೀಮಲ್ಲಿ ಎಲ್ಲರೂ ಇರ್ತಿದ್ವಲ್ಲ, ಸೊ ಅದೇ ಥರ ಟೀಮಲ್ಲೇ ನೋಡ್ಕೊಂಬಂದಿದ್ವಲ್ಲ. ಇಷ್ಟು ವರ್ಷದ ಜರ್ನಿ ಒಂದೇನೋ ಒಂದು ಮಾಡೋಣ ಅಂದ್ಬಿಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ವಿ ಸರ್. ಆ್ಯಂಡ್ ಅದೇ ಏನಂದರೆ, ನಮ್ಮ ಥರದ್ದು ಸಿನಿಮಾಗಳಲ್ಲಿ ಎಕ್ಸಾಂಪಲ್ ಈಗ ಚೆನ್ನೈಗೆ ಹೋಗಿ ಎಕ್ಸಾಂಪಲ್ ಅಲ್ಲಿ ಶೂಟಿಂಗ್ ಪರ್ಮಿಷನ್ ಸಿಗುತ್ತೋ ಇಲ್ವೋ ಅಂತ ಹಂಗೆ ವೆಯ್ಟ್ ಮಾಡ್ಕೊಂಡು ಅಂದರೆ ರಾತ್ರಿ 9 ಗಂಟೆಗೆ ಮಾಡಬೇಕಾಗಿ ಶೂಟಿಂಗ್ ರಾತ್ರಿ 2-2:30 3 ಗಂಟೆ ಟೈಮಿಗೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ 6 ಗಂಟೆ ಒಳಗಡೆ ಪ್ಯಾಕಪ್ ಮಾಡೋ ಥರದ್ದು. ಸೊ ಅಷ್ಟು ಆರ್ಟಿಸ್ಟ್ ಆದವರು ಫುಲ್ಲು ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಹಂಗೆಲ್ಲ ಯಾರೂ ಕೂರೋದೇ ಇಲ್ಲ ಫಸ್ಟ್ಗೆ. ಅದು ಮೇ ಬಿ ನಮ್ಮ ಟೀಮು ಅಂತನೋ ನಮ್ಮ ಮೇಲೆ ಇದ್ದಿದ್ದು ಒಂದು ಚಿಕ್ಕ ಪುಟ್ಟ ಪ್ರೀತಿಗಳಿಂದ ಹಂಗೆ ಮಾಡಿದ್ರು. ತುಂಬ ಬಿಟ್ಟು ಹೋಗ್ಬಿಟ್ಟವ್ರೆ ಸರ್. ಎಕ್ಸಾಂಪಲು ಎಷ್ಟು ಹಿಂಸೆ ಆಗ್ತಿದೆ ಅಂದರೆ 2-3 ದಿನದಿಂದ ತೀರಾ ಮಟ್ಟ ಯಾರೋ ನಮ್ಮ ಹತ್ರದ ಕಸಿನ್ನ ಕಳ್ಕೊಂಡ್ವೇನೋ ಅನ್ನೋಷ್ಟು ಬೇಜಾರಾಗ್ತಾ ಇದೆ. ಆ್ಯಕ್ಚುಲಿ ನೋಡಬೇಕು ಅಂತ ನಾನೊಬ್ಬ ಅಲ್ಲ, ಎಕ್ಸಾಂಪಲ್ ಅವ್ರ ಜೊತೆ ಕೆಲಸ ಮಾಡಿದವ್ರು ಎಲ್ಲರೂ ವೆಯ್ಟ್ ಮಾಡಿದ್ರು. ಬಟ್ ಅದೇ ಇಲ್ಲಿ ಬೆಂಗಳೂರಿಗೆ ತರ್ಸೋಕ್ಕಾಗಿಲ್ಲ, ಡೈರೆಕ್ಟಾಗಿ ಅಲ್ಲಿ ಸಕಲೇಶ್ಪುರಗೆ ಇದಾಗಿದೆ ಅಂತ ವಿಷಯ ಗೊತ್ತಾಯ್ತು ಸರ್. ಈಗ ಶೋಭಿತಾ ಅವರ ಮನಸ್ಥಿತಿ ಹೆಂಗೆ? ನೀವು 7-8 ವರ್ಷ ಜರ್ನಿ ಮಾಡಿದ್ರಿ, ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಂಥವ್ರು. ಸೊ ಅಂದರೆ ಜೀವನದ ಬಗ್ಗೆ ಕನಸು ಕಂಡಿದ್ದಂಥವ್ರು, ಸಿನಿಮಾಗಳಲ್ಲಿ ನಡೆಸಬೇಕು, ಒಂದೊಳ್ಳೆ ಹೆಸರು ತೊಗೋಬೇಕು ಅನ್ನೋಂಥದ್ದು. ಆದರೆ ಮದುವೆ ಆದ ನಂತರ ಒಂದಿಷ್ಟು ಎಲ್ಲ ಸಿನಿಮಾಗಳಿಂದ ದೂರ ಉಳಿದ್ರೆ, ನಿಮ್ಮ ಸಿನಿಮಾನೇ ಕೊನೆ ಸಿನಿಮಾನ ಹೇಗೆ ಏನು ಅನ್ನೋಂಥದ್ದು? ಸರ್ ನಾವು ಯಾವಾಗಲೂ ಕೇಳ್ತಾನೆ ಇರೋವು, ಅಂದರೆ ಏನು ಮಾಡ್ತಾಯಿದ್ದೀರಾ ಮ್ಯಾಮ್ ಹಂಗೆ ಹಿಂಗೆ ಅಂತ ಕೇಳ್ತಾನೆ ಇರೋವು. ಮದುವೆಗೂ ಬಿಫೋರೇನೆ ಲೈಕ್ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಿದ್ದು ಅಂದರೆ ಅವರು ತುಂಬ ಪಾಸಿಟಿವ್ ಸರ್. ಅಂದರೆ ಈಗ ನಾನು ನೋಡ್ದಂಗೆ ಒಬ್ಬ ಗಂಡು ಮಗನ ಥರ ಎಕ್ಸಾಂಪಲ್ ಅವ್ರ ಮನೇಲಿ ಅವರು ಮ್ಯಾಮ್ ಇದ್ದಿದ್ದು. ಅವ್ರ ಅಮ್ಮ ಇದ್ದರು, ಅವ್ರ ಅಮ್ಮನ ಇವರೇ ನೋಡ್ಕೊತಾ ಇದ್ರು. ಸಕಲೇಶ್ಪುರದಲ್ಲಿ ಅವ್ರ ಮನೆ ಸಮಥಿಂಗ್ ಆ ಥರ ಎಲ್ಲ ಇವರೇ ಎಲ್ಲ ತುಂಬ ಕೆಲಸಗಳು ಮಾಡಿದರು. ಅಂದರೆ ಜಸ್ಟ್ ಒಬ್ಬರು ಸೀರಿಯಲ್ ನಟಿ ಅಥವಾ ಈ ಥರ ಅಲ್ಲ, ಒಬ್ಬ ಗಂಡು ಮಗ ಆದರೆ ಮನೇಲಿ ಏನು ಮಾಡ್ತಾನಲ್ಲ ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಅವ್ರ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊತಾ ಇದ್ರು, ಅಷ್ಟು ಸ್ಟ್ರಾಂಗ್ ಇದ್ದರು. ಈಗ ಈ ಡಿಸಿಷನ್ ಯಾಕಾಯಿತು ಹೆಂಗಾಯಿತು ಅನ್ನೋದು ನಿಜಕ್ಕೂ ಅರ್ಥ ಆಗ್ತಿಲ್ಲ ಸರ್. ನಾನು ಹೆಂಗಿದ್ರು ಅಂತ ಕೇಳಿದ್ರಲ್ಲ ನೀವು, ನಿಜವಾಗ್ಲೂ ನಾನಲ್ಲ, ಯಾರೇ ನಮ್ಮ ಟೀಮಿಂದ ಆದರೂ ಬೇರೆ ಇಂಡಸ್ಟ್ರಿ ಒಳಗಡೆ ಅವ್ರ ಜೊತೆ ಕೆಲಸ ಮಾಡಿರೋರಾದ್ರೂ ಎಕ್ಸ್ಪೆಕ್ಟೇ ಮಾಡ್ತಿರಲಿಲ್ಲ. ಯಾಕೆಂದರೆ ಅವ್ನ ನಗುಮುಖ, ಅವ್ರು ಮಾತಾಡಿಸ್ತಾ ಇದ್ದು ಒಂದೊಳ್ಳೆ ಗುಡ್ ವೈಬ್ ಇದ್ದಂಥ ಆರ್ಟಿಸ್ಟ್ ಸರ್. ಎಸ್, ಈಗ ಅವ್ರನ್ನ ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸುವಂಥ ಸನ್ನಿವೇಶದಲ್ಲಿ ಏನು ಅವರ ಕನಸುಗಳಿತ್ತು, ಯೋಚನೆಗಳಿತ್ತು, ಏನಾದ್ರು ಸಮಸ್ಯೆಗಳಿತ್ತ? ಯಾವತ್ತಾರು ಇಷ್ಟೊಂದು ವೀಕಾಗಿ ಕಾಣಿಸಿದ್ರಾ? ಆತ್ಮಹತ್ಯೆನೇ ಮಾಡ್ಕೊಂಡಿರ್ಬಹುದಾ? ನಿಮ್ಮ ಆಪ್ತ ವಲಯದಲ್ಲಿ ಯಾವ ರೀತಿ ಚರ್ಚೆ ನಡೀತಾ ಇದೆ ಅಂತ? ಸರ್ ನಾವು ನೋಡ್ದಂಗೆ ಎಕ್ಸಾಂಪಲ್ ನನ್ನ ಜೊತೆ ತುಂಬ ಆ ಥರ ಎಲ್ಲ ಪರ್ಸ್ನಲಾಗೆ ಎಕ್ಸಾಂಪಲ್ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಮಾತಾಡಿಲ್ಲ. ಬಟ್ ನಮ್ಮ ಟೀಮಲ್ಲಿ ಇದೀವಲ್ಲ, ಲೈಕ್ ಯಾಕೆಂದರೆ ನಮ್ಮ ಟೀಮಲ್ಲಿ ಅಟೆಂಪ್ಟ್ ಟು ಮರ್ಡರ್ ಅಂತ ಒಂದು ಫಿಲಮು, ಜಾಕ್ಪಾಟ್ ಅಂತ ಒಂದು ಫಿಲಮು, ಸೊ ಸತತವಾಗಿ ಸಿನಿಮಾಗಳು ಮಾಡಿರೋದ್ರಿಂದ ಅಲ್ಲೆಲ್ಲ ಮಾತಾಡುವಾಗ ಎಕ್ಸಾಂಪಲ್ ನಾನು ಅವ್ರನ್ನ ಪರ್ಸ್ನಲಾಗಿ ಗೊತ್ತಿರೋದ್ರಿಂದ ಒಳ್ಳೊಳ್ಳೆ ಕನಸುಗಳಿತ್ತು. ಎಕ್ಸಾಂಪಲ್ ನಾನು ಹೀರೋಯಿನ್ ಆಗಬೇಕು, ಆಬ್ವಿಯಸ್ಲಿ ಎಲ್ಲ ಆರ್ಟಿಸ್ಟ್ಗಳಿಗೂ ಇರುತ್ತಲ್ವ. ಸೊ ಆ ಥರ ಅವ್ರಿಗೂ ತುಂಬ ಒಳ್ಳೊಳ್ಳೆ ಕನಸುಗಳಿತ್ತು. ಆಮೇಲೆ ನಾನು ಕೇಳ್ದಂಗೆ ತುಂಬ ಫಿನಾನ್ಷಿಯಲ್ ಕ್ರೈಸಿಸ್ ಬಂದಾಗ್ಲೂ
ನೀಟಾಗಿ ಪ್ಲ್ಯಾಂಡ್ ಆಗಿ ಆರ್ಗನೈಸ್ಡ್ ಆಗಿ ಅವ್ರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡು ಎಕ್ಸಾಂಪಲ್ ಅವರೇ ಒಂದು ಮನೆ ಮಾಡ್ಕೊಂಡು ಈ ಥರದ್ದೆಲ್ಲ ಎಕ್ಸಾಂಪಲ್ ನಾವು ಕೇಳಿದೀವಿ ಸರ್. ಅಂದರೆ ನಮ್ಮ ಟೀಮಲ್ಲೇ ಡಿಸ್ಕಸ್ ಆಗಿರೋದು, ಅವ್ರು ನನ್ನ ಹತ್ರ ಹೇಳಿಲ್ಲ ಡೈರೆಕ್ಟಾಗಿ, ಬಟ್ ನಮ್ಮ ಟೀಮಲ್ಲಿ ಮಾತುಕತೆ ಬಂದಿರೋದು. ಅವ್ರು ಬೇರೆ ಬೇರೆ ಸಿನಿಮಾಗಳು ಕೆಲಸ ಮಾಡ್ತಿರೋ ಟೈಮಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಂಡು ಅಂತ ಅವ್ರು ಹೇಳಿದ್ದು. ಫಿನಾನ್ಷಿಯಲಿ ಪ್ರಾಬ್ಲಮ್ ಬಂತು ಅಂದ್ರೂ ನೀಟಾಗಿ ಒಬ್ಬ ಹುಡುಗ ಹೆಂಗೆ ಸಾಲ್ವ್ ಮಾಡ್ತಾ ಅನ್ನೋದನ್ನ ಆ ಥರ ಸ್ಟ್ರಾಂಗಾಗಿ ಸಾಲ್ವ್ ಮಾಡ್ತಾ ಇದ್ರು ಅಂತ